ಇವತ್ತು ಈಗ ಅಧ್ಯಕ್ಷರು ಇದು ಕೊಡಿ. ಸೊ ಅಧ್ಯಕ್ಷರು ಕೂಡ ಲೆಟರ್ ಕೊಡಿ. ಸೊ ಇವತ್ತಿನ ದಿವಸಕ್ಕೆ ನೀವು ಹೇಳ್ದಂಗೆ ಸ್ಟಾಪ್ ಮಾಡೋಕ್ಕೆ ಏನಾಗಿದೆ ಚಾನ್ಸಸ್ ಇದ್ರೆ ಮಾಡಿ, ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಹೇಳ್ದಂಗೆ ಎಲ್ಲ ಕಡೆ ಸರ್ಕಲ್ಗಳೆಲ್ಲ ಇದು ಮಾಡಿ ಇದು ಮಾಡಿಸ್ತೀವಿ. ಪತ್ರಿಕಾ ವರದಿ ಅತಿ ಹೆಚ್ಚು ಪ್ರಚಲಿತ ಆಗೋ ಇಲ್ಲಿ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟು ಆಟೋದಲ್ಲಿ ನಿಮ್ಮ ಇಲಾಖೆ ಆಟೋಗಳಿದೆ, ಅದರಲ್ಲಿ ಇವತ್ತು ಮಳಿಗೆ ಹರಾಜು ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ಆ ಮಳಿಗೆಗಳು ಯಾವ್ಯಾವ ಹರಾಜಿವೆ ಅಲ್ಲಿ ಒಂದು ಕರಪತ್ರ ಅಳಿಸೋದು, ಕರಪತ್ರ ಕೊಡೋದು. ಅತಿ ಹೆಚ್ಚು ಇವತ್ತಿನ ನಿರುದ್ಯೋಗಿಗಳು ಅತಿ ಹೆಚ್ಚು ಅದರಲ್ಲಿ ಹರಾಜಲ್ಲಿ ಭಾಗವಹಿಸ್ತಾರೆ, ಅತಿ ಹೆಚ್ಚು ಕೂಗ್ತಾರೆ. ಪುರಸಭೆಗೆ ಆದಾಯ ಬರ್ತದೆ, ನಿಮ್ಮ ಡೆವಲಪ್ಮೆಂಟ್ಗೆ ಒಂದಷ್ಟು ಸಹಕಾರ ಆಗ್ತದೆ. ಹಾಗಾಗಿ ಆಡಳಿತ ಮಂಡಳಿ ಸದಸ್ಯರುಗಳು ಎಲ್ಲ ಇದ್ರೆ ಕಾನೂನು ಚೌಕಟ್ಟೊಳಗೆ ಹೋಗ್ಬೇಕು ಅಂತ ಕಾನೂನು ವಿರುದ್ಧ ಹೋಗಕ್ಕಾಗಲ್ಲ. ಈಗ ಇದೊಂದು ಥರ ಮಾಡ್ತಾರೆ. ಮುಖ್ಯ ಅಧ್ಯಕ್ಷರು ಹಾಕ್ಬಿಟ್ಟು ಹೇಳಿಬಿಟ್ಟು ಸ್ಲ್ಯಾಸ್ ಹಾಕಿ ಸ್ಲ್ಯಾಸ್ ಅಂತ ಹಾಕಿ ಹೇಳ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಕೊಡೋಣ ಅಂತ. ಬಟ್ ಅದರ ಕಾನೂನಲ್ಲಿ ಅವಕಾಶ ಇಲ್ಲ. ಸೊ ಅದಕ್ಕೆ ನಾವು ಸರ್ ಇಲ್ಲಿ ಪುರಸಭೆ ಒಂದು ಸಣ್ಣ ಜಯಂತಿ ಅಥವಾ ಇಲ್ಲಿ ಸ್ಥಳೀಯ ಪತ್ರಿಕಾ ಮಿತ್ರರನ್ನ ಕರೆದು ಅಡ್ವರ್ಟೈಸ್ ಕೊಡುವಂಥದ್ದು ಮಾಡ್ತೀವಿ. ಇಲ್ಲಿ ಸ್ಥಳೀಯ ಪತ್ರಿಕೆ ಏನಿದ್ದಾರೆ ಇಲ್ಲಿ ಯಾರ್ದಾರ ಒಂದು ಸಿಬ್ಬಂದಿಗಳು ಹುಟ್ಟಬ್ಬ ಆದ್ರೂ ಕೇಕ್ ಕಟ್ ಮಾಡಿಸಿದ್ರು ಸ್ಥಳೀಯ ಪತ್ರಿಕೆ ಮುಖಾಂತರ ಗೊತ್ತಾಗ್ತದೆ. ಆದ್ರೆ ಇವತ್ತು ಒಂದು ಬಹು ದೊಡ್ಡ 3 ಗಂಟೆಗೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಪಟ್ಟಣದ ಜನತೆಗೆ ಗೊತ್ತಿಲ್ಲ, ಹಲವಾರು ಜನತೆ ಏನಿದು ಕಾರಣ? ಇದು ಆಡಳಿತ ವೈಫಲ್ಯ ನೋಡಬೇಕಾಗ್ತಿದ್ದು. ಅದಕ್ಕೆ ರೆಸ್ಪಾನ್ಸ್ ಮಾಡ್ಕೊಂಡು 3 ಡೇಸ್ ಬೇಕು ತುರ್ತು ಮೀಟಿಂಗ್ ಅಲ್ಲಿ ಇವಾಗ ಮಾಡ್ಕೊಡ್ಬೋದು ಕಂಟ್ರಿಟಿಗೆ. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಮೇಲಧಿಕಾರಿಗಳು